ಮಾದರಿ ನೀತಿ ಸಂಹಿತೆಯನ್ನ ಅನುಷ್ಠಾನಗೊಳಿಸೋದಕ್ಕೆ ತಮ್ಮ ನೋಡಲ್ ಆಸಕ್ತರಾದ ಶ್ರೀ ಪವಿತ್ರ ಅವರಿದ್ದಾರೆ, ಪ್ರಭಾಕರ್ ಅವರು ಇವತ್ತು ನಮ್ಮ ಜೊತೆ ಹೆಚ್ಚುವರಿಯಾಗಿದ್ದಾರೆ. ಅವರು ಮತ್ತೆ ಮುಂದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಯಾವಾಗ ಉಪಸ್ಥಿತರಿದ್ದಾರೆ. ಇವತ್ತು 3 ನಾಮಪತ್ರಗಳನ್ನ ಜಿಲ್ಲೆಯಲ್ಲಿ ವಾಪಸ್ ತಗೊಂಡಿದ್ದಾರೆ. ಮಧ್ಯಾಹ್ನ 4 ಗಂಟೆವರೆಗಿನ ಸಂಖ್ಯೆ ಇತ್ತು. ಮತ್ತೆ ಇದನ್ನೇನಾದ್ರು ಅಪ್ಡೇಟ್ ಆದರೆ ಮತ್ತೆ ನಮ್ಮ ಪ್ರೆಸ್ಕೋಟೆ ನಿಮಗೆ ಮಾಹಿತಿಯನ್ನ ಕಳಿಸ್ಕೊಡ್ತೀವಿ. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ನೀತಿ ಸಮಿತಿಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡುವಂತಹ ಒಂದು ಪತ್ರಿಕಾ ಪ್ರಕಟಣೆ ನಮ್ಮ ಕಚೇರಿಯಿಂದ ಬಿಡುಗಡೆ ಮಾಡಿರುವುದಿದೆ. ಅದರ ಪ್ರತಿಯನ್ನು ನಿಮಗೆ ಕೊಟ್ಟಿದ್ದೇವೆ. ಕಳೆದ 24 ಗಂಟೆಗಳಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯಾದಂತಹ ಪ್ರಕರಣಗಳ ವಿವರಗಳನ್ನು ಎಚ್ಚರಿಕೆ ಅವರಿಗೆ ಕೊಟ್ಟಿಲ್ಲ. ಅದರ ಜೊತೆಗೆ ಚುನಾವಣಾ ಪ್ರಚಾರ ಕುರಿತು ಮಾನದಂಡಗಳನ್ನು ಕುರಿತಾದಂತಹ ವಿವರವನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಪ್ರತಿ ಅಭ್ಯರ್ಥಿ ತಮ್ಮ ಚುನಾವಣಾ ಪ್ರಚಾರಕ್ಕೆ ಅವಶ್ಯಕವಾಗಿದ್ದಲ್ಲಿ ಸಂಬಂಧಿಸಿದ ಚುನಾವಣಾಧಿಕಾರಿಗಳಿಂದ ವಾಹನಗಳಿಗೆ ಅನುಮತಿ ಪಡೆಯಬೇಕಾಗಿದೆ. ಹಾಗೂ ಈ ವಾಹನಗಳ ಮೇಲೆ ಚುನಾವಣಾಧಿಕಾರಿಗಳು ನೀಡುವ ಅನುಮತಿ ಪತ್ರವನ್ನು ಕಡ್ಡಾಯವಾಗಿ ಇಡಬೇಕಾಗಿದೆ. ಅನುಮತಿ ಪಡೆಯಬಹುದಾದ ವಾಹನಗಳ ಗರಿಷ್ಠ ಸಂಖ್ಯೆ ಇದೆ. 4 ಚಕ್ರ ವಾಹನ 6 ಕಳಿಸಿ, ಅಂದರೆ 4 ವೀಲರ್ 6, ಅದು ಎತ್ತಿನ ಬಂಡಿ ಇರ್ಬೋದು, ಕುದುರೆ ಗಾಡಿ ಸೇರಿ. ಆಟೋ ರಿಕ್ಷಾಗಳು 6, ದ್ವಿಚಕ್ರ ವಾಹನ 6, ಬೈಸಿಕಲ್ಗಳಲ್ಲಿ 12. ಅದು ಯಾವುದೇ ರೀತಿಯ ಭಾರಿ ವಾಹನಗಳಿಗೆ ಅನುಮತಿ ಇರೋದಿಲ್ಲ. ಧ್ವನಿಬಂಧನಗಳನ್ನು ಅಳವಡಿಸುವುದಕ್ಕೆ ಮುಂಚೆ ಸಂಬಂಧಿತ ಪೊಲೀಸ್ ಅಧಿಕಾರಿಗಳಿಂದ ಅನುಮತಿಯನ್ನ ಪಡೆಯುವುದು ಕಡ್ಡಾಯವಾಗಿದೆ. ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಗಳ ಪರವಾಗಿ ಮನೆ ಮನೆ ಪ್ರಚಾರಕ್ಕೆ ಹೋಗುವಾಗ ಅವರ ಜೊತೆಗಾರರು ಪ್ರತಿ ಗುಂಪಿಗೆ 15 ಜನರಿಗೆ ಮಿತಿಗೊಳಿಸಲಾಗಿದೆ. ಕಟೌಟ್ ಅಳವಡಿಸುವುದನ್ನು ಒಟ್ಟಾರೆ ನಿಷೇಧಿಸಲಾಗಿದೆ. ಅದೇ ರೀತಿ ಬಂಡಿಯೂ ಕೂಡ. ಅಭ್ಯರ್ಥಿಗಳು ಕರಪತ್ರಗಳನ್ನು ಮುದ್ರಿಸಿ ಹೆಚ್ಚುವ ಮುನ್ನ ಸಂಬಂಧಿಸಿದ ಚುನಾವಣಾಧಿಕಾರಿಗೆ ಪ್ರತಿಯನ್ನು ತೋರಿಸಿ ಅನುಮೋದನೆ ಪಡೆಯಬೇಕಾಗಿದೆ. ಈ ಕರಪತ್ರಗಳ ಮೇಲೆ ಮುದ್ರಿಸಿದ ಪ್ರತಿಗಳ ಸಂಖ್ಯೆ ಹಾಗೂ ಪ್ರಕಟಣೆ ಮಾಡಿದವರ ಹೆಸರನ್ನು ಕಡ್ಡಾಯವಾಗಿ ನಮೂದಿಸಬೇಕು ಮತ್ತು ಅವರಿಗೆ ನಿರ್ದೇಶಿಸಬೇಕು ಕೂಡ ಇರಬೇಕು. ಪೋಸ್ಟರ್, ಬ್ಯಾನರ್ ಹಾಗೂ ಫ್ಲೆಕ್ಸ್ ಬೋರ್ಡ್ಗಳ ಮೇಲೆ ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಧಿಕಾರಿಯಿಂದ ಅನುಮತಿ ಪಡೆದು ಅನುಮತಿ ಪತ್ರವನ್ನು ಕಡ್ಡಾಯವಾಗಿ ಅವುಗಳ ಮೇಲೆ ಅಂಟಿಸಿಕೊಳ್ಳಬೇಕು. ರಾಜಕೀಯ ಸಭೆ ಸಮಾರಂಭಗಳ ನಡೆಸುವ ಮುನ್ನ ಸಂಬಂಧಿಸಿದ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕಾಗಿದೆ. ಸಮಾರಂಭಕ್ಕೆ ಸಂಬಂಧಿಸಿದ ಬಾವುಟ, ಬ್ಯಾನರ್, ಫ್ಲೆಕ್ಸ್ ಬೋರ್ಡ್ಗಳನ್ನು ಅನುಮತಿ ಪಡೆದು ಸಭೆ 2 ಗಂಟೆ ಮುಂಚಿತವಾಗಿ ಅಳವಡಿಸಬೇಕು. ಸಭೆಯ ನಂತರ 1 ಗಂಟೆ ಒಳಗಾಗಿ ಅವುಗಳನ್ನು ತೆರವುಗೊಳಿಸಬೇಕು. ಉಳಿದಂತೆ ನಿನ್ನೆ ನಾಮಪತ್ರ ಪರಿಶೀಲನೆ ನಂತರ ಕ್ರಮಬದ್ಧವಾದ ನಾಮಪತ್ರಗಳ ವಿವರವನ್ನು ನಿಮಗೆ ಕೊಟ್ಟಿದ್ದೇವೆ. ಇದು ನಾಮಪತ್ರ ಹಿಂತೆಗೆದ ನಂತರ ಇದು ನಿಮಗೆ ಈ ಫಾರ್ಮ್ಯಾಟ್ ಉಪಯೋಗಗೊಳ್ಳುತ್ತದೆ. ದಿನ ಹೇಳಿದ್ವಿ ಆ ಪ್ರಶ್ನೆ ಯಾವ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪ್ರಿಂಟ್ ಆಗ್ತದೆ ಅಂತ ಅದೇನಾದ್ರು ತಪ್ಪಿಸ್ಕೊಂಡು ಕೊಟ್ಟು ಅದನ್ನ ಕ್ರಮ ಧ್ವನಿವರ್ಧಕ ಇದ್ರ ಬಗ್ಗೆ ಅದು ಒಂದು ಪೊಲೀಸ್ ಠಾಣೆ ಪ್ರಯತ್ನದಲ್ಲಿ ಇದ್ರೆ ಅಲ್ಲಿ ಕನ್ಸರ್ನ್ ಇನ್ಸ್ಪೆಕ್ಟರ್ ಅವರು ಕೂಡ ಅದರ ಬಗ್ಗೆ ಅನುಮತಿ ನೀಡಬಹುದು. ಅಥವಾ ಅದು ಒಂದು ಸಬ್ ಡಿವಿಷನ್ ನಮ್ಮ ಡಿವಿಷನ್ ಎಸಿಪಿ ಅಧಿಕಾರ ಬರುವ ಇಲಾಖೆಯಲ್ಲಿ ಎಸಿಪಿ ಕೊಡಬಹುದು. ಮೈಸೂರು ನಗರಕ್ಕೆಲ್ಲ ನಾನು ಕೊಡ್ತೀನಿ. ಏನಿದ್ರೆ ಆಯ್ತು ಧ್ವನಿವರ್ಧಕ ಲೈಸೆನ್ಸ್ ಬಗ್ಗೆ. ಮತ್ತು ನಿನ್ನೆಯಿಂದ ಇವತ್ತವರೆಗೆ 2 ರೋಡಿಗಳ ವಿರುದ್ಧ 107 CRPC ಪ್ರಕಾರ ಕ್ರಮ ಸ್ವೀಕರಿಸಲಾಗಿದೆ. ಮತ್ತೊಂದು ವ್ಯಕ್ತಿ ರಾತ್ರಿ ರೀತಿಯಲ್ಲಿ ರೆಸ್ಕ್ಯೂ ಮಾಡಿದೆ 109 CRPC. ಒಟ್ಟು 134 ರೋಡಿಗಳ ವಿರುದ್ಧ 107 CRPC ಪ್ರಕಾರ ಕ್ರಮ ಜರುಗಿಸಲಾಗಿದೆ. ಮತ್ತೆ 110 CRPC ಪ್ರಕಾರ 4 ಕೇಸ್ ಒಟ್ಟು 138 ಕೇಸು ರೌಡಿಗಳ ವಿರುದ್ಧ ಹಾಕಲಾಗಿದೆ. 4 107 CRPC ಆಗಿದೆ ಮತ್ತು ಎಕ್ಸೈಸ್ ಕೇಸು 2 ಆಗಿದೆ. ಟೋಟಲ್ ಒಟ್ಟು 24 ಕೇಸ್ಗಳು ರಿಜಿಸ್ಟರ್ ಆಗಿದೆ. ನೆನೆ